ಹೆಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ಆರ್ನಾ ಎಂಪೈರ್. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಸಿಂಪಲ್ ಆಗಿ ಒಂದು ಹಾಫ್ ಅನ್ ಅವರ್ ಅಲ್ಲಿ ರೆಡಿ ಆಗೋಂಥ ಒಂದು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1/2 kg ಚಿಕನ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, 1/2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಒಂದು 1/2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ, ಒಂದು 1/4 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, 1/4 ಟೇಬಲ್ ಸ್ಪೂನ್ ಜೀರಾ ಪೌಡರ್, ಒಂದು 1/2 ಟೇಬಲ್ ಸ್ಪೂನ್ ಗರಂ ಮಸಾಲ. ಗರಂ ಮಸಾಲ ನೀವು ಅಂಗಡಿದಾರು ಯೂಸ್ ಮಾಡ್ಬೋದು ಅಥವಾ ಹೋಮ್ ಮೇಡ್ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಹೋಮ್ ಮೇಡ್ ಯೂಸ್ ಮಾಡ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್ ಗಾರ್ಲಿಕ್ ಜಿಂಜರ್ ಪೇಸ್ಟ್, 2 ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊರಿಯಾಂಡರ್ ಕಟ್ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆ 1/2 ಕಪ್ ಕರ್ಡ್ ಹಾಕಿ ನಾನು ಚಿಕನ್ನ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಇದನ್ನೊಂದು 1/2 an hour ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ. ಆ ಕಡಾಯಿಗೆ ಒಂದು 200 ಗ್ರಾಮ್ ಆಯಿಲ್ ಹಾಕಿದ್ದೀನಿ. ಆಮೇಲೆ 3 ಪಲಾವ್ ಎಲೆ ಯೂಸ್ ಮಾಡಿದ್ದೀನಿ, 3 ರಿಂದ 4 ಚಕ್ಕೆ ಪೀಸು, 5 ರಿಂದ 6 ಏಲಕ್ಕಿ, 5 ರಿಂದ 6 ಲವಂಗ, ಒಂದು 3 ರಿಂದ 4 ಸ್ಟಾರ್ ಫ್ಲವರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ್ಮೇಲೆ ನಾನು 4 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಹೇಗೆ ಎಷ್ಟು ಬರ್ಬೇಕಂತ ಹೇಳಿದ್ರೆ, ಇದು ಒಂದು ಗೋಲ್ಡನ್ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬಂದ್ರೇ ಬಿರಿಯಾನಿಗೆ ಚೆನ್ನಾಗಿರೋದು ಆ್ಯಕ್ಚುಲಿ ಟೇಸ್ಟ್. ನೋಡ್ಬೋದು, ಇಷ್ಟು ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನಿಲ್ಲಿ 5 ಚಿಲ್ಲಿನ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 4 ಟೊಮೆಟೊನೂ ಅಷ್ಟೇ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನ್ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿದ್ದೀನಿ, ಏಕೆಂದರೆ ನಾವು ಚಿಕನ್ ಮ್ಯಾರಿನೇಟ್ ಮಾಡುವಾಗನೂ 1/2 ಟೇಬಲ್ ಸ್ಪೂನ್ ಹಾಕಿದ್ರಿಂದ. ಸೊ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸಾದ್ಮೇಲೆ ನಾನು ಇಲ್ಲಿ ಮ್ಯಾರಿನೇಟ್ ಆಗಿರೋಂಥ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಬಿರಿಯಾನಿಗೆಲ್ಲ ಚಿಕನಲ್ಲಿ ಉಪ್ಪು ಖಾರ ಹಿಡ್ದಿಲ್ಲ, ಉಪ್ಪು ಖಾರ ಇಲ್ಲ, ಸಪ್ಪೆ ಇದೆ ಅನ್ನೋರು ಈ ಥರ ಮ್ಯಾರಿನೇಟ್ ಮಾಡಿ ಯೂಸ್ ಮಾಡಿ. ಸೊ ನಮಗೆ ಮ್ಯಾರಿನೇಟ್ ಮಾಡೋದ್ರಿಂದ ಬಿರಿಯಾನಿಲಿ ನಮ್ಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಚೆನ್ನಾಗಿ ಬಾಯ್ಲ್ ಆಗುತ್ತೆ, ಉಪ್ಪು ಖಾರನೂ ಚೆನ್ನಾಗಿ ಹಿಡ್ದಿರುತ್ತೆ, ಬಿರಿಯಾನಿ ಟೇಸ್ಟು ಚೆನ್ನಾಗಿರುತ್ತೆ. ನೋಡ್ಬೋದು, ನಾನು ಇಲ್ಲಿ ಲಿಡ್ ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಚಿಕನು ಬಾಯ್ಲ್ಡ್ ಆಗಿದೆ. ನಾನು 1/2 kg ಚಿಕನ್ ತಗೊಂಡಿರೋದ್ರಿಂದ 1/2 kg ಜೀರಾ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಚೆನ್ನಾಗಿ ತೊಳೆದು ಒಂದು 1/2 an hour ಇದು ಅಕ್ಕಿನ ನೆನೆಸ್ಬಿಟ್ಟಿಟ್ಟಿದ್ದೀನಿ. ನೆನೆಸಿರೋ ಅಕ್ಕಿನ ಆ್ಯಡ್ ಮಾಡಿ ನಾನು ಇಲ್ಲಿ ಗೆ 1.5 ಕಪ್ ನೀರು ಹಾಕಿ ಒಂದು 5 ನಿಮಿಷ ಬೇಯಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಒಂದು ರೈಸ್ ಆಲ್ರೆಡಿ ಹಾಫ್ ಕುಕ್ ಆಗಿದೆ. ಸೊ ನಾನು ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿದ್ಮೇಲೆ 1 ನಿಮಿಷ ಬೇಯಿಸ್ಕೊಳ್ಳಿ. 1 ನಿಮಿಷ ಸ್ಲೋ ಸ್ಲಿಮ್ಮಲ್ಲಿ ಬೇಯಿಸಿದ ಮೇಲೆ ನಾನಿಲ್ಲಿ ಒಂದು ತವಾನ ಬಿಸಿ ಮಾಡಿ ತವಾ ಮೇಲೆ ಈ ರೈಸ್ನ ಇಡ್ತಾ ಇದ್ದೀನಿ. ಸೊ ಇದನ್ನು ನೀವು ಒಂದು 10 ನಿಮಿಷ ಪ್ರೆಷರಲ್ಲಿ ದಮ್ ಕಟ್ಟಿ ಬೇಯಿಸಿ. ಸೊ ಇದರಿಂದ ನಿಮಗೆ ರೈಸು ಚೆನ್ನಾಗಿ ಕುಕ್ ಆಗುತ್ತೆ, ಸೊ ತಳ ಹಿಡಿಯಲ್ಲ.
ನೋಡ್ಬೋದು 10 ನಿಮಿಷ ಆದಮೇಲೆ ನಮ್ಮ ಬಿರಿಯಾನಿ ಎಷ್ಟು ಸಖತ್ತಾಗಿದೆ, ಉದ್ರುದ್ರಾಗಿ ಬಂದಿದೆ. ಸೊ ನಾನು ಇದನ್ನ ನೀವು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಒಂದು ಟೇಸ್ಟಿಯಾಗಿ ಬಿರಿಯಾನಿ ಮಾಡ್ಬೋದು ಅಂತ. ಪ್ಲೀಸ್ ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹೊಸ ವೀಡಿಯೋಗೋಸ್ಕರ. ಇದೇ ಥರ ಹೊಸ ವೀಡಿಯೋ ರೆಸಿಪಿಗೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ.